ಎಲ್ಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನು ಮಲ್ಕಿತ್ ಮಾತಾಡ್ತಾ ಇದ್ದೀನಿ. ನಾನು ಇವತ್ತು ಎಷ್ಟೊಂದು ದಿನ ಆದ್ಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಎಷ್ಟೊಂದು ದಿನ ಏನಿಲ್ಲ, 3 ದಿನ ಆದ್ಮೇಲೆ ಮತ್ತೆ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಮಿಸ್ ಮಾಡಿದೆ ಲಾಸ್ಟ್ವರೆಗೂ. ಇವತ್ತು ಬೆಳಗ್ಗೆನೆ ಫುಲ್ಲು ಜೋರಾದ ಮಳೆ ಬರ್ತಿತ್ತು. ಇವತ್ತು ಯಾವ ದಿನ ಆದರೆ ದೀಪಾವಳಿ ಆಗಿದ್ದು ನೆಕ್ಸ್ಟ್ ದಿನ. ಸೊ ಅದಕ್ಕೆ ಇವತ್ತು ಫುಲ್ ಜೋರಾಗಿ ಮಳೆ ಬರ್ತಿತ್ತು. ಇವತ್ತು ನಮ್ಮ ಬೆಂಗಳೂರಂತೂ ಫುಲ್ ಚಿಲ್ಲಾಗಿತ್ತು. ನಾನು ನೋಡಿ ಇವಾಗ ಪ್ರೆಸೆಂಟ್ ಮತ್ತೆ ಅಲ್ಲಿಂದ ಸೀದಾ ಒಂದು ಕಾಫಿ ಕುಡಿಯೋಕೆ ಹೋಗ್ತೀನಿ. ಕಾಫಿ ಕುಡ್ದಾದ್ಮೇಲೆ ಇವತ್ತು ನಮಗೆ ಕಾಲೇಜ್ ಇರಲ್ಲ, ಯಾಕಂದರೆ ಇವತ್ತು ದೀಪಾವಳಿ ಇರುತ್ತೆ ಅದಕ್ಕೆ. ಸೊ ನಾನು ಇವತ್ತು ಫುಲ್ಲು ಆಟೋ ಓಡಿಸ್ತಿದ್ದೆ. ಸೊ ನಾನು ಇವತ್ತು ಫುಲ್ಲು ಆಟೋ ರೆಕಾರ್ಡ್ ಮಾಡಿಲ್ಲ, ಫುಲ್ ಆಟೋ ಹೋಗಿದ್ದದು. ಆಮೇಲೆ ನಾನು ಹಂಗೆ ಸ್ವಲ್ಪ ನೋಡ್ಕೊಂಡು ರೋಡೆಲ್ಲ ಚಿಲ್ ಮಾಡ್ಕೊಂಡು ಮತ್ತೆ ಸಾಯಂಕಾಲ ಆದಮೇಲೆ ಮತ್ತೆ ಶುರು ಮಾಡ್ತೀನಿ. ನೋಡಿ, ಫಸ್ಟು ಬಸವನಗುಡಿ ಬರ್ತೀನಿ. ಬಸವನಗುಡಿ ಬಂದು ಗೋಬಿ ತಿನ್ಕೊಂಡು ಮತ್ತೆ ನಾನು ಅಲ್ಲಿಂದ ಸೀದಾ ವಸಂತಪುರ ಹೋಗ್ತೀನಿ. ವಸಂತಪುರ ಹೋಗಿ ಮತ್ತೆ ಅಲ್ಲಿಂದ ನೋಡಿದ್ರೆ ಫುಲ್ಲು ಗಾಡಿಯಲ್ಲಿ ಏನು ವರ್ಕೇ ಆಗ್ತಿಲ್ಲ. ಲೈಟ್ ಸ್ವಿಚ್ಚು ಏನು ವರ್ಕ್ ಆಗ್ತಿಲ್ಲ, ವೈಫರು ವರ್ಕ್ ಆಗ್ತಿಲ್ಲ. ಹಂಗೆ ಮಳೆಯಲ್ಲಿ ಬೇರೆ ನಾನು ನಮ್ಮ ಅಮ್ಮನ ಕರ್ಕೊಂಡು ಮತ್ತೆ ನಾನು ನಮ್ಮ ಮನೆಗೆ ಬರ್ತೀನಿ. ನಮ್ಮ ಮನೆಗೆ ಬಂದು ನಮ್ಮ ಅಪ್ಪ ಅದೇನೋ ಆಟೋ ನೋಡ್ತಿದ್ರು, ಸ್ವಿಚ್ಚೆಲ್ಲ ಏನು ವರ್ಕ್ ಆಗ್ತಿರದೇ ಇರೋದು. ಆಮೇಲೆ ನಾನು ನಮ್ಮ ಮನೆಗೆ ದೀಪ ಹಚ್ಚಿ, ದೀಪಾವಳಿ ಇರೋದ್ರಿಂದ ಮತ್ತೆ ಯಾರೋ ನಮ್ಮ ಮನೆಗೆ ಇದು ಮದುವೆ ಕಾರ್ಡ್ ಕೊಟ್ಬಿಟ್ಟು ಹೋಗಿದ್ರು. ನಾನು ನೋಡ್ತಾ ಕುತ್ಕೊಂಡಿದ್ದೆ ನಮ್ದು ಯಾವಾಗ ಈ ಥರ ಓಡಿಸೋದು ಅಂತ. ಆಮೇಲೆ ನಾನು ಅಲ್ಲಿಂದ ನಮ್ಮ ಫ್ರೆಂಡ್ಸ್ ಜೊತೆ ಹೋಗಿದ್ದೆ, ಇಲ್ಲೇ ಸುಮ್ಮನೆ ಸ್ವಲ್ಪ ಆಚೆ ಹೋಗೋಣ ಅಂತ. ಮತ್ತೆ ಅಲ್ಲಿಂದ ನಾವು ಬೇಲ್ಪುರಿ ತಿನ್ನೋಕೆ ಹೋಗ್ತೀವಿ. ಬೇಲ್ಪುರಿ ತಿಂದ್ಬಿಟ್ಟು ಮತ್ತೆ ಅಲ್ಲಿಂದ ಸ್ವಲ್ಪ ಈ ಸ್ಕೈ ಶಾಟ್ಸ್ ನೋಡ್ತಾ ಇದ್ವಿ. ನಮ್ಮ ಬೆಂಗಳೂರಂತೂ ಫುಲ್ ಸುಂದರವಾಗಿರುತ್ತೆ ನಮ್ಮ ಪಟಾಕಿಗಳು ಹಚ್ಚಿದಾಗ ಕತ್ಲೆಯಲ್ಲಿ. ನಾನು ಹಂಗೆ ನಮ್ಮ ಫ್ರೆಂಡ್ನ ಬಿಡುವಾಗ ಮತ್ತೆ ಇಲ್ಲೊಂದು ಹೊಡಿತಿದ್ರು ಪಟಾಕಿನ ಶಾಟ್ಸು. ಮತ್ತೆ ಅದನ್ನು ನೋಡ್ಕೊಂಡು ಮತ್ತೆ ನಮ್ಮ ಫ್ರೆಂಡ್ನ ಬಾಯಿ ಹೇಳಿ ಬಿಟ್ಬಿಟ್ಟು ಮತ್ತೆ ಮನೆಗೆ ಬಂದು ಟೈಮ್ ನೋಡಿದ್ರೆ ಆಗಲೇ ಟೈಮೇ ಆಗ್ಬಿಟ್ಟೈತೆ ನಾನು ಮಲ್ಗೋ ಟೈಮು. ಯಾಕಂದರೆ ಮತ್ತೆ ದಿನ ರಿಪೀಟ್ ಮಾಡಬೇಕಲ್ಲ ಅದಕ್ಕೆ. ಸೊ ಈ ವ್ಲಾಗ್ ಹಿಂಗೆ ಎಂಡ್ ಆಗುತ್ತೆ. ಸೊ ಓಕೆ ಫ್ರೆಂಡ್ಸ್, ಬೈ ಬೈ. ಸೊ ಇನ್ನು ನನ್ನ ಯಾರ್ಯಾರು ಫಾಲೋ ಮಾಡಿಲ್ವೋ, ಸಬ್ಸ್ಕ್ರೈಬ್ ಮಾಡಿಲ್ವೋ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ಇನ್ನು ಇಂಟ್ರೆಸ್ಟಿಂಗ್ ಆಗಿರೋ ವ್ಲಾಗ್ಸ್ ಎಲ್ಲ ಬರುತ್ತೆ. ಸೊ ಪ್ಲೀಸ್ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್